ಸರಿ 3:30 ಆಯಿತು ಸರ್, 3,30,000 ಆಯಿತು ಸರ್. ಇಲ್ಲ ಸರ್, ಅಂದರೆ ನನಗೆ ಈಗ ಅನ್ನಿಸ್ತಾ ಇರೋದು, ಈಗ ಒಂದು ಪ್ರಯತ್ನ ಮಾಡೋಣ, OTT ಪ್ಲಾಟ್ಫಾರ್ಮ್ ಯಾವುದಾದ್ರೂ ಇದನ್ನು ತಗೊಳುತ್ತಾ. ಬಿಕಾಸ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ನಾನೆಲ್ಲೂ OTTಯಲ್ಲಿ ನೋಡಿಲ್ಲ. ಸಿಕ್ಕರೆ ಸತ್ಯ ಹೆಗ್ಡೆ ಯೂಟ್ಯೂಬ್ ಚಾನಲ್ ಇದೆ ಸರ್. ಅಂದರೆ ನಾ ಹೇಳ್ತಿರೋದು ಈಗ ಅಮೆಝಾನ್ ಮಿನಿ ಅಂತ ಇದೆ, ಅಲ್ಲಿ ಬರೀ ಹಿಂದಿ ಆಮೇಲೆ ಬೇರೆ ಲ್ಯಾಂಗ್ವೇಜ್ ಶಾರ್ಟ್ ಫಿಲ್ಮ್ಸ್ ಇದೆ ಸರ್. 30 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಇದೆ. ಕನ್ನಡದ್ದು ಯಾವುದೂ ಇಲ್ಲ. ಒಂದ್ಸಲ ನಾನು ಅಪ್ರೋಚ್ ಮಾಡಿ ಟ್ರೈ ಮಾಡಿ ನೋಡೋಣ ಅಂತ. OTT ಯಾವುದೋ ಒಂದು ZEE5 ಆ ಥರದ್ದು ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಈ ಫಿಲ್ಮ್ಗೆ ವಾಟ್ ಇಟ್ ಡಿಸರ್ವ್ಸ್ ಅದು ಸಿಗಲಿ ಅನ್ನೋದು ನನ್ನ ಆಸೆ ಸರ್. ಇದೆ ಸರ್, ಹೌದೌದು, ಸಬ್ ಟೈಟಲ್ಸ್ ಇದೆ ಸರ್. ಇದೆ ಸರ್, ನಂದು ಯೂಟ್ಯೂಬ್ ಅಂತ ನಾರ್ಮಲ್ ಇದೆ, ಅದರಲ್ಲಿ ದಟ್ ಈಸ್ ದ ಲಾಸ್ಟ್ ರೆಸಾರ್ಟ್. ಬಟ್ ಫಸ್ಟ್ ಐ ವಾಂಟ್ ಟು ಸಿ ವೇರ್ ಐ ಕ್ಯಾನ್ ರೀಚ್ ವಿತ್ ದಿಸ್ ಫಿಲ್ಮ್. ಎಲ್ಲಿಗೆ ತೊಗೊಂಡು ಹೋಗ್ಬೋದು, ಎಷ್ಟು ಜನಕ್ಕೆ ತಲುಪಬಹುದು ಅದನ್ನು ನೋಡಿ. ಈಗ ಇವತ್ತೇ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದು, ಮೇಡಮ್ ಹೇಳಿದ್ರಿಂದ, ಮೇಡಮ್ ಅಡ್ವೈಸ್ ಮಾಡಿದ್ರಿಂದ ಇದು ಒಳ್ಳೆ ಫಿಲ್ಮು, ಪ್ರೆಸ್ ಅವ್ರು ತುಂಬ ಇಷ್ಟಪಡ್ತಾರೆ ಈ ಫಿಲ್ಮ್ನ ಅಂತ ಹೇಳಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದೆ ಓಕೆ ಮಾಡೋಣ ಅಂತ. ಸೊ ಇವತ್ತಿಲ್ಲೊಂದು 40 ಜನ ನೋಡಿದ್ರಿ. ಸೊ ಐ ಕುಡ್ ರೀಚ್ 40 more people ಬಿಕಾಸ್ ಆಫ್ ಹರ್. ಸೊ ಈಗ ನೀವು ಒಂದು 10 ಜನ ಕೇಳಿದ್ರೆ ಐ ರೀಚ್ ಮೋರ್. ಹಾಗೆ ಒಂದು OTT ಪ್ಲಾಟ್ಫಾರ್ಮ್ ಅನ್ನೋದು ಇಟ್ ಈಸ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗುತ್ತೆ. ಟ್ರೈ ಮಾಡ್ಬೋದಾ, ಯಾಕೆ ಆಗಲ್ಲ? ಕ್ವಾಲಿಟಿ ವೈಸ್ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ DI ಟೈಮು, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಪರ್ಫಾರ್ಮೆನ್ಸಸ್, ಒಳ್ಳೆ ಆ್ಯಕ್ಟ್ರೆಸ್ ಇದ್ದಾರೆ, ಒಳ್ಳೆ ಲಿರಿಕ್ಸ್ ಇದೆ, ಎಲ್ಲವೂ ಚೆನ್ನಾಗಿದೆ. ವೈ ಕಾಂಟ್ ಐ ರೀಚ್ ಅಂತ. ಬಟ್ ನನಗೆ ಕರೆಕ್ಟಾಗಿ ರೂಟಿನ ಸಿಕ್ಕಿಲ್ಲ. ಐ ವಾಂಟ್ ಟು ಟ್ರೈ. ಅದು ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಆಗಲಿ ಬಿಡಲಿ ಯೂಟ್ಯೂಬಲ್ಲಿ ಬರುತ್ತೆ, ನಾನು ಎಲ್ರಿಗೂ ತೋರಿಸ್ಬೇಕಂತಲೇ ನನಗೂ ಆಸೆ. ಬಟ್ ಒಂದು ಸಲ ಐ ವಾಂಟ್ ಟು ರೀಚ್ ದೇರ್ ಆ್ಯಂಡ್ ಸಿ ಕನ್ನಡ ಶಾರ್ಟ್ ಫಿಲ್ಮ್ನ ತಗೋತಾರ ಅಂತ. ಹೌದು ಸರ್, ಹೌದು ಸರ್, ಎಸ್ ಸರ್, ಆಲ್ರೆಡಿ ಕಳ್ಸೋಕ್ಕೆ ಶುರು ಮಾಡಿದ್ದೀನಿ ಸರ್. ಫಿಲ್ಮ್ ರೆಡಿ ಆದ ಕೂಡಲೇ ಅದೇ ಫಸ್ಟ್ ಕೆಲಸ ಮಾಡಿದ್ದು, ಕಳ್ಸೋಕ್ಕೆ ಶುರು ಮಾಡಿದ್ದೀನಿ. ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಹೌದೌದು ಸರ್, ಖಂಡಿತ ಸರ್, ಹೌದೌದು. ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಕಳಿಸ್ತೀನಿ. ಸೊ ಇನ್ನು ಯಾವ ರೀತಿ ಹೌ ಕ್ಯಾನ್ ಐ ರೀಚ್ ಅನ್ನೋದೊಂದು ಪ್ರಯತ್ನ ಸರ್. ಸಾರಿ ಸರ್. ಹಾಂ ಸರ್, ಹೌದು ಸರ್, ಎಸ್ ಸರ್. ಅಂದರೆ ನನಗೆ 10 ವರ್ಷದಿಂದ ಯಾವಾಗ ಈ ಕತೆ ಮಾಡ್ಕೊಂಡಿದ್ನೋ ಅವಾಗಿಂದನೇ ಆ ಹಾಡು ಆ ಸೀಕ್ವೆನ್ಸಲ್ಲಿ ತುಂಬ ಮನಸ್ಸಿಗೆ ಕೂತ್ಬಿಟ್ಟಿತ್ತು. ಅಂದರೆ ಅಮ್ಮ ಹಿಂಗೆ ಬರ್ತಾರೆ, ಅವ್ರು ಕೇಳಿಸುತ್ತೆ, ಅದರಿಂದ ಅವ್ರು ಅಡುಗೆ ಮನೆಗೆ ಹೋಗ್ತಾರೆ ಅಂತ. ಸೊ ಬೇಸಿಕಲಿ ಅದು ಹೆಂಗೆ ಅಂದರೆ ಲಕ್ಷ್ಮಿ ಹಾಡ್ತಾ ಇದ್ದಾಳೆ ಒಳಗಡೆ ಕೂತ್ಕೊಂಡು, ಕೇಳಿಸ್ಕೊಂಬಂದು. ಸೊ ನಾನು MR ಕಮಲಾ ಮೇಡಮ್, ಅವರೇ ರೈಟ್ರು, ಅವ್ರನ್ನ ಅಪ್ರೋಚ್ ಮಾಡಿದೆ ಆ ಹಾಡಿನ ವಿಷಯದಲ್ಲಿ. ಆಮೇಲೆ ಅಶ್ವಥ್ ಸರ್ ವೈಫ್ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಆಮೇಲೆ MD ಪಲ್ಲವಿ ಅವರ ವಾಯ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಎಸ್ಪೆಷಲಿ ಆ ಹಾಡು ಬೇರೆ ಯಾರ ವಾಯ್ಸಲ್ಲೂ ನಾನು ಹಾಡ್ತೀನಿ, ಬಟ್ ನನ್ನ ವಾಯ್ಸೇ ಇಷ್ಟ ಆಗಲ್ಲ ಆ ಹಾಡು. MD ಪಲ್ಲವಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ, ಅಭಿ ಐ ಹ್ಯಾವ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಯೂಸ್ ಮೈ ವಾಯ್ಸ್. ಬಿಕಾಸ್ ಅವರಿಗೆ ಸೀನ್ ಕಳಿಸಿದ್ದೆ ನಾನು. ಅಂದರೆ ಹಿಂಗಾಗುತ್ತೆ, ನನ್ನ ತಾಯಿ ಹಿಂಗೆ ಹೋಗ್ತಾರೆ, ಅಲ್ಲಿ ತುಳಸಿ ಕಟ್ಟೆ, ಅಲ್ಲಿ ಅವ್ರ ಅಮ್ಮ ಹಚ್ತಿದ್ದ ಹಳೆ ಹಣತೆ ಇದೆ, ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ದೀಪ ಹಚ್ತಾರೆ, ಅವಾಗ ಹಾಡು ಕೇಳಿಸುತ್ತೆ ಅಂತ ಕಳಿಸಿದ್ದೆ. ಶಿ ಸೆಡ್ ಅಭಿಜಿತ್ ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಯೂಸ್ ಅಂತ. MR ಕಮಲಾ ಮ್ಯಾಮ್ ಬರ್ದಿರೋರು, ಅವರು ಕೂಡ ಅಷ್ಟೇ ತುಂಬ ಸಪೋರ್ಟಿವ್. ಅವರು ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ ಸೀನಲ್ಲಿ. ಏನು ಟೆಂಪಲಲ್ಲಿ ಸರ್ ಸರ್ ಇದು 3ನೇ ಶಾರ್ಟ್ ಫಿಲ್ಮ್ ಸರ್. ಬಟ್ ಫಸ್ಟ್ ಒಂದು ಹೋಪ್ ಅಂತ ಮಾಡಿದ್ದೆ, ಆಮೇಲೆ ರಂಗಿ ಅಂತ ಮಲೆನಾಡು ಗ್ಲೋಬಲೈಸೇಷನ್ ಬಗ್ಗೆ ಮಾಡಿದ್ದೆ ಸರ್. ಬಟ್ ಬಹುಶಃ ಈ ಫಿಲ್ಮ್ ಇಷ್ಟು ಇದು ನನಗೆ ಪ್ರೆಸ್ ಮೀಟ್ ಕೂಡ ನಾನು ಹೇಳಿದೆ ನಿಮಗೆ, ತುಂಬ ದೊಡ್ಡದು. ನನಗೆ ಈ ಲೆವೆಲ್ಗೆ ಬರೋದಕ್ಕೆ ಒಂದು ತಂಡ ಅಂತ ಏನು ಆಗಿದೆಯಲ್ಲ ಸರ್, ಇದೇ ಕಾರಣ ಸರ್. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಇಲ್ಲ ಇದನ್ನು ಹಿಂಗೆ ಮಾಡೋಣ, ಚೆನ್ನಾಗಿ ಮಾಡೋಣ. ಒಬ್ಬ ಸಿನಿಮಾಟೋಗ್ರಫರ್, ಇಲ್ಲ ಇದನ್ನು ಮಾಡಿದ್ರೆ ಇದೇ ಕ್ಯಾಮ್ರಲ್ಲಿ ಮಾಡೋಣ. ಈ ಥರ ತುಂಬ ಬಂತು. DI ಅವರು ಹಿಂಗೆ ಮಾಡೋಣ ಅಂತ. ಸೊ ಎಲ್ಲರೂ ಸೇರಿಕೊಂಡು ಇದನ್ನು ಈ ಮಟ್ಟಕ್ಕೆ ತಂದಿರೋ ಸರ್. ನಾನಾ ಸರ್? ಓಕೆ ಓಕೆ, ನಾನು ಅಭಿಜಿತ್ ಪುರೋಹಿತ್ ಅಂತ. ಈಗ ಅರೌಂಡ್ 15 ಇಯರ್ಸಿಂದ ಈ ಇಂಡಸ್ಟ್ರಿಯಲ್ಲಿದ್ದೀನಿ. ನಾನು ಅರುಂಧತಿ ಅನ್ನೋ ಸೀರಿಯಲಿಂದ ತುಂಬ ಪಾಪ್ಯುಲರ್ ಆಗಿದ್ದೆ. ಅದರಲ್ಲಿ ಕಿಟ್ಟಿ ಅನ್ನೋ ಪಾತ್ರ ಮಾಡಿದೆ. ಆರೂರು ಜಗದೀಶ್ ಅವ್ರ ಡೈರೆಕ್ಷನ್ನು. 3 ವರ್ಷ ಅದರಲ್ಲಿ ತುಂಬ ಮೈನ್ ರೋಲ್ ಮಾಡಿದ್ದೆ, ತುಂಬ ಫೇಮ್ ಕೊಟ್ಟಿತ್ತು. ಬಟ್ ಅದಾದಮೇಲೆ ಆ ಥರದ್ದು ಯಾವುದೂ ಅವಕಾಶಗಳೇ ಸಿಗಲಿಲ್ಲ ನನಗೆ. ಬಟ್ ಹಾಗಂತ ಇಂಡಸ್ಟ್ರಿ ಶಿಫ್ಟ್ ಮಾಡೋಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಬಿಕಾಸ್
ಇದೆ ನನಗೆ ಬೇಕಾಗಿದ್ದಿದ್ದು ಅನ್ನೋದು ಗೊತ್ತಿತ್ತು. ಹಾಗಾಗಿ ಬಿಹೈಂಡ್ ದ ಕ್ಯಾಮ್ರಾ ಕೆಲಸ ಶುರು ಮಾಡಿದೆ. 11 ಸೀಸನ್ ಬಿಗ್ ಬಾಸ್ಗೆ ವರ್ಕ್ ಮಾಡಿದ್ದೀನಿ. ಎಪಿಸೋಡ್ ಇನ್ಚಾರ್ಜ್ ಆಗಿ, ಡೈಲಿ ಪ್ರೊಡ್ಯೂಸರ್ ಅಂತ ಇರುತ್ತೆ, ಆ ಥರ ಪೋಸ್ಟ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಸುಮಾರು ರಿಯಾಲಿಟಿ ಶೋಸ್ಗೆಲ್ಲ ಮಾಡಿದ್ದೀನಿ. ಫ್ರೀಲಾನ್ಸರ್ ಆಗಿ ಮಾಡಿದ್ದೀನಿ. ಶಾರ್ಟ್ ಫಿಲ್ಮ್ಸ್ 3 ಮಾಡಿದ್ದೀನಿ ಅಷ್ಟೇ ಸರ್. ನನ್ನ ಪರಿಚಯ ಬೇರೆ ಏನಿಲ್ಲ. ತುಂಬ ಒಳ್ಳೆ ಟೆಕ್ನಿಷಿಯನ್ ಅಭಿಜಿತ್. ಆಮೇಲೆ ಆ ಸೆನ್ಸ್ ಇದೆ, ತುಂಬ ಎಡಿಟಿಂಗ್ ಸೆನ್ಸು ತುಂಬ ಇದೆ. ಹಿ ಹ್ಯಾಸ್ ಕಂಟ್ರೋಲ್ ಆ್ಯಂಡ್ ಎಸ್, ಥರ್ಡ್ ಪಾಯಿಂಟ್ ಕ್ಲಾರಿಟಿ ಇದೆ. ಬಿಕಾಸ್ ಇದರಲ್ಲಿ ಕತೆ ಅಂತಾನೇ ಇಲ್ಲ ಅಲ್ವಾ ಸರ್? ಈ ಸೀನ್ ಆದಮೇಲೆ ಆ ಸೀನ್ ಆಸೆ ಉದ್ದಕ್ಕೆ ಉದೋವಂಥ ಕತೆ ಏನೂ ಇಲ್ಲ. ಹಿ ಹ್ಯಾಸ್ ಟು ಪ್ಲೇ ವಿತ್ ದಿ ಎಮೋಷನ್. ಇಟ್ಸ್ ಜಸ್ಟ್ ಒನ್ ಸೀನ್ ಅಷ್ಟೇ, ಅದು ನಂದು ಅವ್ರದ್ದು ಬಿಗಿನಿಂಗ್ ಒಂದು ಸಣ್ಣ ಸಣ್ಣ. ಸೊ ಅದನ್ನು ಕಂಟ್ರೋಲ್ ತಗೊಳ್ಳೋದು, ಬೋರ್ ಹೊಡಿಸದೇ ಇರೋದು. ಸೊ ಆ ಇದಿದೆ, ಅಳತೆ ಗೊತ್ತಿದೆ. ಹಿ ಹ್ಯಾಸ್ ದಟ್ ಕ್ಲಾರಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.